ಗೆಟ್ ರೆಡಿ ಸ್ಟಾರ್ಟ್. ಧೀಮಂತ ಇಂಜಿನಿಯರಿಂಗ್ ವರ್ಕ್ಸ್ ಮಾಲೀಕ ಎಂದು ತೋರಿಸಲು ನೀಪಿ 10 ಹೊರತುಪಡಿಸಿ ಇತರೆ ಯಾವುದೇ ದಾಖಲೆ ಹಾಜರು ಪಡಿಸಲಿಲ್ಲ. ಫುಲ್ ಪಾಯಿಂಟ್. ಹಾಗೆ ದಾಖಲೆ ಹಾಜರು ಪಡಿಸಲು ತೊಂದರೆ ಇಲ್ಲ. ಫುಲ್ ಪಾಯಿಂಟ್. ನಾನು ಆದಾಯ ತೆರಿಗೆ ಪಾವತಿ ಮಾಡುತ್ತೇನೆ. ಫುಲ್ ಪಾಯಿಂಟ್. 2013-14ನೇ ವರ್ಷಕ್ಕೆ ಸಂಬಂಧಪಟ್ಟಂತೆ ನಾನು ಎಷ್ಟು ತೆರಿಗೆ ಪಾವತಿ ಮಾಡಿದ್ದೇನೆ ಎಂದು ನನಗೆ ನೆನಪಿಲ್ಲ. ಫುಲ್ ಪಾಯಿಂಟ್. ಸದರಿ ವರ್ಷದ ಆದಾಯ ತೆರಿಗೆ ಸಲ್ಲಿಸಿರುವ ಬಗ್ಗೆ ದಾಖಲೆ ಹಾಜರು ಪಡಿಸಲು ನನಗೆ ತೊಂದರೆ ಇಲ್ಲ. ಫುಲ್ ಪಾಯಿಂಟ್. ನೀಪಿ 11 ತರಹ ದಾಖಲೆ ನನ್ನ ಬಳಿ ಕೆಲಸ ಮಾಡುವ ಎಲ್ಲ ನೌಕರರಿಗೆ ಕೊಡುತ್ತೇನೆ. ಫುಲ್ ಪಾಯಿಂಟ್. ನನ್ನ ಬಳಿ 5 ಜನ ಕೆಲಸ ಮಾಡುತ್ತಿದ್ದರು. ಫುಲ್ ಪಾಯಿಂಟ್. 5 ಜನ ನೌಕರರು ಕೆಲಸ ಮಾಡುತ್ತಿರುವ ಕಾರಣ ಕಾರ್ಮಿಕ ಇಲಾಖೆಯಿಂದ ಅನುಮತಿ ಪಡೆಯಬೇಕು ಎಂದರೆ ಸರಿ. ಫುಲ್ ಪಾಯಿಂಟ್. ಹಾಗೆ ಅನುಮತಿ ಪಡೆದ ನಂತರ ನನ್ನ ಬಳಿ ಕೆಲಸ ಮಾಡುವ ನೌಕರರಿಗೆ ESI ಸೌಲಭ್ಯ ಕೊಡಬೇಕು ಎಂದರೆ ಸರಿ. ನಾನು ನನ್ನ ಬಳಿ ಕೆಲಸ ಮಾಡುತ್ತಿರುವ ನೌಕರರಿಗೆ ESI ಯೋಜನೆ ಪಡೆದುಕೊಂಡಿರುವುದಿಲ್ಲ. ಫುಲ್ ಪಾಯಿಂಟ್. 2013ರಲ್ಲಿ 10,000ಕ್ಕಿಂತ ಹೆಚ್ಚು ಸಂಬಳ ಪಡೆಯುವ ನೌಕರರಿಗೆ ನಗದು ರೂಪದಲ್ಲಿ ಪಾವತಿ ಮಾಡಲು ಕಾನೂನು ಇರಲಿಲ್ಲ. ಎಂದರೆ ಸಾಕ್ಷಿ ನೌಕರರು ಬ್ಯಾಂಕಿನಲ್ಲಿ ಖಾತೆ ಮಾಡಿಸಿರಲಿಲ್ಲವೆಂದು ನುಡಿಯುತ್ತಾರೆ. ಫುಲ್ ಪಾಯಿಂಟ್. 15,000ಕ್ಕಿಂತ ಹೆಚ್ಚು ಸಂಬಳ ಪಡೆದರೆ ವೃತ್ತಿ ತೆರಿಗೆ ಕಡಿತ ಮಾಡಿ ಸರ್ಕಾರಕ್ಕೆ ಪಾವತಿಸಬೇಕು ಎಂದರೆ ಸರಿ. ಫುಲ್ ಪಾಯಿಂಟ್. ಸದರಿ ವೃತ್ತಿ ತೆರಿಗೆ ಕಡಿತ ಮಾಡಿರುವ ಬಗ್ಗೆ ನಮ್ಮ ಆಡಿಟರ್ ನನ್ನು ಕೇಳಿ ಅದರ ಬಗ್ಗೆ ದಾಖಲೆ ಹಾಜರು ಪಡಿಸುತ್ತೇನೆ. ಫುಲ್ ಪಾಯಿಂಟ್. ದಾಖಲೆ ಹಾಜರು ಪಡಿಸಲು ಮತ್ತು ಮುಂದುವರೆದ ಪಾರ್ಟಿ ಸವಾಲು ಮುಂದೂಡಲಾಯಿತು.